ರೈತರು ಹೆಚ್ಚಿಗೆತ್ತರ ಸರ್ಕಾರ ಕೆಡತೈತಿ ತಿನ್ಬೇಕ ನಾಡಿನ ರೈತರು ಹೆಚ್ಚಿಗೆತ್ತರ ಕೆಡತೈತಿ ಸರ್ಕಾರ ತಿನ್ಬೇಕ ಮಣ್ಣಾಗ ಬೆಳೆದು ಅನ್ನ ನೀಡುವ ಸರಿಯಾದ ಬೆಲೆಯ ಕೊಡಬೇಕ ಮಣ್ಣಾಗ ಬೆಳೆದು ಅನ್ನ ನೀಡುವ ಸರಿಯಾದ ಬೆಲೆಯ ಕೊಡಬೇಕ ಮಕ್ಕಳ ಕಳ್ಕೊಂಡ ರೈತ ಬಿಸಿಲು ಮಳೆಯನ್ನದೆ ದುಡಿಬೇಕ ಮಕ್ಕಳ ಕಳ್ಕೊಂಡ ರೈತ ಬಿಸಿಲು ಮಳೆಯನ್ನದೆ ದುಡಿಬೇಕ ಇವ ದುಡಿದ ನೀವು ಬದುಕಿನಾಗ ನೀವು ದಲಾಲಿಸಿಂದ ಮೆರಿಬೇಕ ಇವ ದುಡಿದ ನೀವು ಬದುಕಿನಾಗ ನೀವು ದಲಾಲಿಸಿಂದ ಮೆರಿಬೇಕ ಬೀಜ ಮತ್ತು ಬೆಲ್ಲವನ್ನು ಹೊರತುಪಡಿಸಿದಾಗ ಸುಮಾರು 5 ಕೋಟಿ ರಾಜ್ಯ ಸರ್ಕಾರದ ಒಟ್ಟು ಆದಾಯವನ್ನು ನಾವು ನೋಡಿದಾಗ ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ ಹಿಂದುಗಡೆ ಸುಮಾರು 9,000 ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಂದಾಯ ಆಗ್ತದೆ. ರಾಜ್ಯದಲ್ಲಿ ಒಟ್ಟು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತು ಅಧಿವೇಶನದ 2ನೇ ದಿನ ಇವತ್ತೇ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಇದು ಬಹಳಷ್ಟು ದೊಡ್ಡದಾದಂಥ ಜಿಲ್ಲೆ. ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡೂ ಕೂಡ ಜಿಲ್ಲೆ ಮಾಡಲೇಬೇಕು. ಯಾವಾಗ ಜಿಲ್ಲೆ ಆದರೆ ಮಾತ್ರ ನಮಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು, ಈ ಅಭಿವೃದ್ಧಿ ಕಾರ್ಯ ಮಾಡ್ಬೋದು. ರೈತರನ್ನ ಮುಂದೆ ಇಟ್ಕೊಂಡು ನಾವು ಬೆಳೆ ಬೇಯಿಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನ ವಿರೋಧ ಪಕ್ಷ ಆಗಲಿ ಅಂತ ಹೇಳ್ತಾ ಇವತ್ತು ರೈತರ ಪರವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ. ದಯವಿಟ್ಟು ಆ ವೇದಿಕೆಯ ಬಲಭಾಗದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಹೋರಾಟಕ್ಕೆ ಬಂದಿರ್ತಕ್ಕಂಥ ಆ ಭಾಗದಲ್ಲಿ ಇರೋರು ಚೇರ್ ಮೇಲೆ ಕೂರ್ಬೇಕು, ನಿಂತಿರೋರು ದಯವಿಟ್ಟು ಮುಂದೆ ಬರಬೇಕು. ಯಾರ್ಯಾರು ಬರ್ತಾ ಇದ್ರಿ ಸ್ವಲ್ಪ ಕೈ ಮಾಡಿ ಹಿಂಗೆ ಬರಬೇಕು. ಹಿಂದ್ಗಡೆ ಉಪಹಾರವನ್ನ ಮಾಡಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದರಿಂದ ತಾರ್ಕಿಕ ಹಂತಕ್ಕೆ ಒಳ್ಳೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರೈತ ಹೋರಾಟಕ್ಕೆ ಯಾವಾಗಲೂ ನ್ಯಾಯ ಸಿಕ್ಕಿದೆ. ಆ ನ್ಯಾಯ ಸಿಗುವವರೆಗೆ ಭಾರತೀಯ ಜನತಾ ಪಕ್ಷ ಜೈ ಹಿಂದ್, ಜೈ ಕರ್ನಾಟಕ. ವಿರೋಧ ಪಕ್ಷ ನಾಯಕ ನಾರಾಯಣಸ್ವಾಮಿ ಅವರಿರ್ಬೋದು, ಸಿ.ಟಿ. ರವಿ ಅವರಿರ್ಬೋದು, ಭಾಸ್ಕರ್ ಜಾರಕಿಹೊಳಿ ಅವರಿರ್ಬೋದು, ನಮ್ಮ ನಾಯಕರು ಗೊತ್ತಿಲ್ಲ. ಅವರು ಒಂದು ಚರ್ಚೆ ನಡೆದಿತ್ತು. ನಾವು ಇದೆಲ್ಲ ರ್ಯಾಲಿ ಮಾಡ್ತಾ ಇದ್ದೀವಿ ರೈತರ ಪರವಾಗ, ಆದ್ರೆ ಈ ಮುಖ್ಯಮಂತ್ರಿ ಮೇಲೆ ಏನು ಪರಿಣಾಮ ಆಗ್ಬೋದೇನಂತ. ನಾ ಎಲ್ಲಿ ಕೋಳಿ ನಾಟಿ ತಿಂದು ಮನೆಯಾಗ ಮಲ್ಕೊಳ್ಳುವಂತ ವ್ಯಕ್ತಿ ಮೇಲೆ ಯಾವುದು ಪರಿಣಾಮ ಆಗಕ್ ಸಾಧ್ಯ ಇಲ್ಲ. ಮುದುಕಿ ಹಾಕಿ ನಿದ್ದೆ ಮಾಡ್ತಾ ಇರೋ ಸರ್ಕಾರ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡುವಂತ ಜವಾಬ್ದಾರಿ ನಮ್ಮ ಎಲ್ಲರಿಗೂ ಇದೆ. ಅದಕ್ಕೆ ಇವರೇ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬ್ರೇಕ್ ಮಾಡಿ ನಿಮಗೆ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಇದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಇದು ಒಂದು ನೆನಪು ಮಾಡುವಂತ ಜವಾಬ್ದಾರಿ ನಮ್ದಿದೆ. ಬಹುಶಃ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅಲ್ಲಿ ಕಾಂಗ್ರೆಸ್